ನಮಸ್ಕಾರ. ಮಂಜುನಾಥ್ ಜಿಕೆ, ಪಿಎಂ ಟಿವಿ ಸಂಪಾದಕರು. ಸ್ನೇಹಿತರೆ, ಇವತ್ತು ತುಂಬಾ ವಿಶೇಷವಾದಂತ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಮುಂದೆ ನಾನು ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಸ್ನೇಹಿತರೆ, ನಾನು ಬೇರೆ ಯಾವ್ದು ವಿಚಾರದ ಬಗ್ಗೆ ನಾನು ನಿಮ್ ಮುಂದೆ ಮಾತಾಡ್ತಾ ಇಲ್ಲ. ಆದ್ರೆ ಒಬ್ಬ ವ್ಯಕ್ತಿಯಿಂದ ಒಂದು ವೃತ್ತಿಯಲ್ಲಿ ಅತ್ಯುನ್ನತವಾದ ಬೆಳವಣಿಗೆ ಕಂಡಾಗ, ಆಮೇಲೆ ಸಕ್ಸಸ್ ಅನ್ನ ಕಂಡಾಗ, ಅವರ ಅನ್ಕೊಂಡಿರುವ ಶಿಕ್ಷಣಕ್ಕೆ ತಕ್ಕಂತ ಅವರಿಗೆ ಆ ಕೆಲಸಗಳು ಸಿಕ್ಕಾಗ, ಆ ಕೆಲಸದಲ್ಲಿ ಅವರು ತುಂಬಾ ನೆಮ್ಮದಿ ಜೀವನ ನಡೆಸಬೇಕಾದಾಗ, ಸಮಾಜಕ್ಕಾಗಿ, ಶಿಕ್ಷಣಕ್ಕಾಗಿ, ಜೊತೆಗೆ ಶಿಕ್ಷಣದ ಜೊತೆಗೆ ರೈತರ ಬೆಳವಣಿಗೆಯನ್ನ ಕಾಣ್ತಾ ಇರುವಂತದ್ ಬಗ್ಗೆ ಇವತ್ತು ನಾನು ಮಾತಾಡಕ್ ಬಂದಿದ್ದೀನಿ ಸ್ನೇಹಿತರೆ. ಸ್ನೇಹಿತರೆ, ಬಾಗಲಕೋಟೆ ಡಿಸ್ಟಿಕ್ ಜಮಖಂಡಿ ತಾಲೂಕು ಆ ಕಂಕನವಾಡಿ ಗ್ರಾಮ. ಅಲ್ಲಿ ಕಾಡಯ್ಯ ಕಾಡಯ್ಯ ಅನ್ನೋರು ಜನಿಸ್ತಾರೆ. ವೃತ್ತಿಯಲ್ಲಿ ವಕೀಲರು ಆದ್ರೂ ಕೂಡ ಇವತ್ತು ಹಳ್ಳಿ ಮಕ್ಕಳಿಗೆ ಯಾವ ರೀತಿಯಾದಂತ ಶಿಕ್ಷಣ ಕೊಡಬೇಕು, ಯಾವ ರೀತಿಯಾದಂತ ಹಳ್ಳಿ ಮಕ್ಕಳಲ್ಲಿ ಬುದ್ಧಿ ಇರುತ್ತೆ, ನಾವು ಯಾವ ರೀತಿಯಾದಂತ ಶಿಕ್ಷಣವನ್ನ ಕೊಟ್ರೆ ಹಳ್ಳಿ ಮಕ್ಕಳು ಯಾವ ರೀತಿಯಾಗಿ ತಗೊಂತಾರೆ ಅನ್ನೋದಕ್ಕೆ ಕಾಡಯ್ಯ ಇವತ್ತು ಸ್ಕೂಲ್ ಅವರ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಅದ್ಭುತವಾದ ಮಾತುಗಳನ್ನ ಮಾತಾಡಿದ್ರು. ಜೊತೆಗೆ ಪೂಜ್ಯರು ಕೂಡ ಮಾತಾಡಿದ್ರು. ಸ್ನೇಹಿತರೆ, ಇಲ್ಲಿ ಒಂದು ಪ್ರೈವೇಟ್ ಸ್ಕೂಲು ಅಥವಾ ಪ್ರೈವೇಟ್ ಟ್ರಸ್ಟು, ಬೇರೆ 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 ಸ್ಕೂಲ್‌ಗಳಂದಾಗ ಎಲ್ಲ ದೊಡ್ಡ ದೊಡ್ಡ ಸ್ಕೂಲ್‌ಗಳಂದಾಗ ಎಂ.ಎಲ್.ಎ, ಎಂ.ಪಿಗಳು ದೊಡ್ಡದಾಗಿ ಎಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಪಾಲಕರ ಜೊತೆಗೆ ರೈತರ ಜೊತೆಗೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ರೈತರನ್ನ ಕೂಡಿಸಿ ಅವ್ರನ್ನೇ ಅಧ್ಯಕ್ಷರನ್ನಾಗಿ ಮಾಡಿ, ಅವರದೇ ಸಂಸ್ಥೆ ಅನ್ನೋ ರೀತಿಯಾಗಿ ಅವರು ಬೆಳವಣಿಗೆ ತಂದಿದಾರಲ್ಲ ಕಾಡೆ ಅವ್ರಿಗೆ. ತುಂಬಾ ಇದನ್ನ ನಾವು ಖುಷಿ ಪಡುವಂತ ವಿಚಾರ ಸ್ನೇಹಿತರೆ. ಯಾಕೆಂದ್ರೆ ಒಂದು ಹಳ್ಳಿಯಲ್ಲಿ ಪ್ರಾರಂಭವಾದ ಸಂಸ್ಥೆ 2003ರಲ್ಲಿ ಪ್ರಾರಂಭವಾದ ಸಂಸ್ಥೆ ಅದು. 2003ರಲ್ಲಿ ಪ್ರಾರಂಭದ ಇಲ್ಲಿವರೆಗೂ ದೊಡ್ಡ ಬೇರೆ ಬೇರೆ ಆಳ್ವಾಸ್ ಆಗ್ಲಿ, ಬೇರೆ ಬೇರೆ ಸಂಸ್ಥೆಗಳಿಗಾಗ್ಲಿ ಉನ್ನತ ದರ್ಜೆಯಲ್ಲಿ ಪಾಸ್ ಆದಂತ ಈ ಶಿಕ್ಷಣ ಕಾಡಯ್ಯ ಸ್ಕೂಲಿನ ಶಿಕ್ಷಣ ವಿದ್ಯಾರ್ಥಿಗಳಂತ ತುಂಬಾ ಒಂದು ಹೆಮ್ಮೆಯಿಂದ ಹೇಳ್ಕೋಬೇಕಾಗುತ್ತೆ. ಯಾಕೆಂದ್ರೆ ಅಲ್ಲಿ ಯಾವುದೇ ರೀತಿಯಾದಂಥದ್ದು, ಅಂದ್ರೆ ಹಳ್ಳಿ ವಾತಾವರಣದಲ್ಲಿ, ಹಳ್ಳಿ ಸೊಗಡಿನಲ್ಲಿ ಯಾವ ರೀತಿ ಬೆಳೀತಾ ವಿದ್ಯಾರ್ಥಿಗಳು, ಅಂದ್ರೆ ಹಳ್ಳಿ ಅಂದ್ರೆ ಏನು, ರೈತರ ಮಕ್ಕಳಿಗೆ ಯಾವ ರೀತಿ ಎಬಿಲಿಟಿ ಇರಬೇಕು ಅನ್ನೋದು ಕೂಡ ಒಂದು ನೇಚರ್ ಆಗಿ ಕಲಿಸ್ತಾ ಇದ್ದಾರೆ. ಇದರ ಜೊತೆಗೆ ಸ್ನೇಹಿತರೆ, ಒಬ್ಬರು ಹಳ್ಳಿಯಲ್ಲಿ ಅನ್ಎಜುಕೇಟ್ ಅಂದ್ರೆ ವಿದ್ಯಾವಂತರ ಇಲ್ಲದಿರುವ ಕುಟುಂಬಗಳಿಗೆ, ತಂದೆ ತಾಯಿಗಳಿಗೆ ಸಹಕಾರ ಆಗ್ಲಿ ಅಂತೇಳಿ ನಾನು ಹೇಳುದು ಅರ್ಥ ಮಾಡ್ಕೊಳ್ಳಿ. ಯಾವ ತಂದೆ ತಾಯಿಗೆ ಅವಿದ್ಯಾವಂತರು ಇರ್ತಾರೋ, ಒಂದು ವಿರಳವಾಗಿ ಅಥವಾ ಸರಳವಾಗಿ ಬ್ಯಾಂಕಿನಲ್ಲಿ ಯಾವ ರೀತಿಯಾಗಿ ಅವರು ಇರಬೇಕು, ಅಂದ್ರೆ ಒಂದು ವ್ಯವಹಾರ ಮಾಡ್ಬೇಕಾದ್ರೆ ಬ್ಯಾಂಕಿನ ಜೊತೆಗೆ ಯಾವ ರೀತಿ ವ್ಯವಹಾರ ಮಾಡಬೇಕು, ಯಾವ ರೀತಿ ಇರಬೇಕು ಅನ್ನೋದನ್ನು ಕೂಡ ಆ ವಿದ್ಯಾರ್ಥಿಗಳಿಗೆ ತಿಳಿಸ್ಪಡ್ತಾ ಇದ್ದಾರೆ. ಅಂದ್ರೆ ಇದಕ್ಕಿಂತ ಒಂದು ದೊಡ್ಡ ವಿಚಾರ ಬೇಕಾ ಸ್ನೇಹಿತರೆ? ನಿಜ ಅಲ್ವಾ? ಈಗ ನೀವು ಹಳ್ಳಿ ವಾತಾವರಣದ ಕೇಳಿ ಅಜ್ಜ ಅಜ್ಜಿನೆಲ್ಲ ಸ್ವಲ್ಪ ಬ್ಯಾಂಕಲ್ಲೆಲ್ಲ ನಿಂತ್ಕೊಂಡವ್ರನ್ನೆಲ್ಲ ನೋಡ್ತಾ ಇರ್ರಿ, ಅಬ್ಸರ್ವ್ ಮಾಡಿ ನೀವು. ಒಂದ್ ಪೆನ್ ಕೊಡಪ್ಪ, ನನಗೆ ಇಲ್ಲಿ ಚೆಕ್ ಬರ್ದು ಕೊಡು, ಒಂದ್ ಪೆನ್, ಒಂದೊಂದು ಡಿ ಕಟ್ ಕೊಡಪ್ಪ ಅಂತ ಬೇರೆದವ್ರನ್ನೆಲ್ಲ ಕೇಳ್ತಾ ಇರ್ತಾರೆ. ಇವತ್ತು ಹಳ್ಳಿ ವಾತಾವರಣದಲ್ಲಿ ಆ ವಿದ್ಯಾರ್ಥಿಗಳಿಗೇನೆ ಇವ್ರು ಕಲಿಸ್ಬಿಟ್ರೆ, ಇವರು ಅವ್ರ ತಂದೆ ತಾಯಿಗಳಿಗೆ ಅಥವಾ ತಾತ ಅಜ್ಜಿಗೆ ಹೇಳ್ಕೊಡುವಂತ ಶಿಕ್ಷಣವನ್ನ, ಕೂಡ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರು. ನಿಜವಾಗ್ಲೂ ತುಂಬಾ ಸಂತೋಷಕರ ವಿಚಾರ ಇದು. ಬಾಗಲಕೋಟೆ ಡಿಸ್ಟಿಕ್ ಜಮಖಂಡಿ ತಾಲೂಕು ಮುತ್ತೂರು ಗ್ರಾಮ ಆರ್ಸಿ ಮುಳುಗಡೆಯಲ್ಲಿರುವ ಈ ಕ್ಷೇತ್ರದಲ್ಲಿ ಇಲ್ಲಿ ಸ್ಕೂಲ್ ಪ್ರಾರಂಭವಾಗಿದೆ. ನಿಜವಾಗ್ಲೂ ಅಲ್ಲಿರೋ ಶಿಕ್ಷಕರು, ಅಲ್ಲಿರೋ ಒಡನಾಡಿಗಳು, ಹಲವು ಪೂಜ್ಯರು, ಎಷ್ಟು ಈ ಸಂಸ್ಥೆಯ ಸಂಸ್ಥಾಪಕರಾದಂತ ಕಾಡೆಯವರು ಎಷ್ಟು ಒಂದು ಅಧ್ಯಕ್ಷರಲ್ಲದೆ, ಜೊತೆಗೆ ಎಂತ ಗ್ರೇಟೆಸ್ಟ್ ಲಾಯರ್ ಅವರು ಕೂಡ, ಆದ್ರೂ ಕೂಡ ಎಷ್ಟು ಸಿಂಪ್ಲಿ ಆಗಿ ಇವತ್ತು ಮಕ್ಕಳ ಜೊತೆ ಒಡನಾಡಿಯಾಗಿ, ಶಿಕ್ಷಕರ ಜೊತೆ ಶಿಕ್ಷಕರಾಗಿ, ರೈತರ ಜೊತೆಗೆ ರೈತರಾಗಿ ಇವತ್ತು ಅತ್ಯುನ್ನತವಾಗಿ ಈ ಕಾರ್ಯಕ್ರಮವನ್ನ ನಿರ್ವಹಿಸಿದ್ರು ಸ್ನೇಹಿತರೆ. ಮಕ್ಕಳು ಹಲವಾರು ಮನರಂಜನೆ ಜೊತೆಗೆ, ಅದರ ಜೊತೆಗೆ ಎಲ್ಲಾ ಒಂದು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಆಯ್ತು. ಬಟ್ ಅದನ್ನ ನಾನು ಮಾತಾಡಕ್ ಹೋಗಲ್ಲ. ಆದ್ರೆ ಅಲ್ಲಿ ಒಂದು ಬ್ಯಾಂಕಿನ ವಿಚಾರ, ಸಂಬಂಧಪಟ್ಟಂತ ವಿಚಾರಗಳನ್ನ ಮಾತಾಡಿದ್ರಲ್ಲ, ಅದು ತುಂಬಾ ನನಗೆ ಸಂತೋಷಕರವಾಯ್ತು. ಯಾಕೆಂದ್ರೆ ಇವತ್ತು
27 ಇವತ್ತಿನ ದಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು ತುಂಬಾ ಅದ್ದೂರಿಯಾದಂತ ಒಂದು ಆ ಸ್ಕೂಲಿನ ಕಾರ್ಯಕ್ರಮ ನಡೀತು. ಜೊತೆಗೆ ಅಲ್ಲಿ ಅತಿಥಿಯಾಗಿ ಬಂದಂತ ರೈತರುಗಳು ತುಂಬಾ ಅದ್ಭುತವಾಗಿ ಆ ಸಂಸ್ಥೆ ಬಗ್ಗೆ ಮಾತನಾಡಿದ್ರು. ಯಾಕಂದ್ರೆ ಅಲ್ಲಿ ಯಾರು MLA ಇರ್ಲಿಲ್ಲ, ಯಾರು MP ಇರ್ಲಿಲ್ಲ, ಯಾವ DC ಇರ್ಲಿಲ್ಲ, ಯಾವೊಬ್ಬ ಗೌರ್ಮೆಂಟ್ ಸಂಬಂಧಪಟ್ಟಂತ BOಗಳು ಇರ್ಲಿಲ್ಲ. ಯಾಕೆಂದ್ರೆ ಅವ್ರ ಹಂಗದಲ್ಲಿ ಬದುಕ್ತಾ ಇಲ್ಲ. ಅಂತ ಒಂದು ಅತ್ಯುನ್ನತ ಶಿಕ್ಷಣ ಕೊಡುವಂತ ಶಿಕ್ಷಣ ಸಂಸ್ಥೆ ಇವತ್ತು ಕಾಡಯ್ಯ ಅವರ ಸಂಸ್ಥೆ ಇನ್ನೊಂದು ಹೆಚ್ಚಿನ ಮಟ್ಟದಲ್ಲಿ ಬೆಳಿಲಿ ಸ್ನೇಹಿತರೆ. ನಂತರದಲ್ಲಿ ಈ ಶಿಕ್ಷಣದ ಬಗ್ಗೆ, ಈ ಸಂಸ್ಥೆ ಬಗ್ಗೆ ಅಲ್ಲಿ ಬಂದಂತ ವೇದಿಕೆಯ ಅಧ್ಯಕ್ಷ ಅಂತ ವಹಿಸಿದಂತ ಪೂಜ್ಯರು ನಂತರದಲ್ಲಿ ಮಾತಾಡ್ತಾರೆ. ನೋಡಿ, ನಮ್ ಮುಗಿದ್ಮೇಲೆ ಮಾತಾಡ್ತಾರೆ. ತುಂಬಾ ಅದ್ಭುತವಾದ ಮಾತುಗಳು ಸ್ನೇಹಿತರೆ. ಇವತ್ತು ಒಂದು ಬಹಳ ಖುಷಿ ಆಯ್ತು ಸ್ನೇಹಿತರೆ. ಯಾಕಂದ್ರೆ ಒಂದು ಬ್ಯಾಂಕಿನ ಯಾವ ರೀತಿಯಾಗಿ ಬೆಳವಣಿಗೆ ಕೊಡ್ಬೇಕು, ಟ್ರೀಟ್ ಕೊಡ್ಬೇಕು ಅನ್ನೋದು ವಿದ್ಯಾರ್ಥಿಗಳು ಕೂಡ ಈಗಿಂದನೇ ಪ್ರಾರಂಭ ಮಾಡ್ತಾ ಇದ್ದಾರೆ ಅಂದ್ರೆ ತುಂಬಾ ಖುಷಿ ಆಯ್ತು. ಈ ಚರ್ಚೆ ಬಗ್ಗೆ ತಮಗೆಲ್ಲ ಏನ್ ಅನ್ಸುತ್ತೆ, ಯಾವ ರೀತಿಯಾಗಿರುತ್ತೆ ಅನ್ನೋದು ಕೂಡ ನೀವು ನಮಗೆ ತಿಳಿಸಿ. ನಿಮ್ಮ ಸಹಕಾರ, ಪ್ರೀತಿ ನಮಗೆ ಅತ್ಯವಶ್ಯಕತೆ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕಾಡಯ್ಯ ಸಂಸ್ಥೆ ಬೆಳೀಲಿ, ರೈತರ ಮಕ್ಕಳು ಉಳಿಲಿ, ರೈತರ ಮಕ್ಕಳು ಬೆಳೆಸಲಿ ಅನ್ನೋದೇ ನಮ್ಮ ಈ ಮಾಧ್ಯಮದ ಉದ್ದೇಶ ಸ್ನೇಹಿತರೆ. ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೀನಿ. ನಿಮ್ಮ ಸಂಪಾದಕ ಮಂಜುನಾಥ್ JK. ನಮಸ್ಕಾರ. ಕಲ್ತಿರ್ತಕ್ಕಂತಹ ಹಾಡಾಗಿರ್ಬೋದು, ನಾಟಕಗಳಾಗಿರ್ಬೋದು, ಭಾಷಣಗಳಾಗಿರ್ಬೋದು, ಡ್ಯಾನ್ಸಿಂಗ್ ಆಗಿರ್ಬೋದು, ಇವೆಲ್ಲವನ್ನು ನೋಡುವ ಕುತೂಹಲ ನಿಮಗೆ. ಇವ್ರು ಯಾವಾಗ ಈ ವೇದಿಕೆ ಕಾರ್ಯ ಮಾಡ್ತಾರ ಅನ್ನೋದು ಮನಸ್ಸಿನಾಗ ಒಂದು ಚಿಂತೆ ಬೇರೆ. ಯಾಕಂದ್ರೆ ಟೈಮ್ 2 ಆಗಕ್ಕೆ ಬಂದೈತಿ. ಎಲ್ಲ ಊಟ ಮಾಡಿರಲ್ಲ? ಇನ್ನೂ ಮಾಡಿಲ್ಲ. ಮ್ಯಾಗ ಬಿಸಿಲಿಂದು ತಾಪ, ಒಳಗ ಹಸುವಿನ ತಾಪ, ಇವೆರಡು ಸೇರಿದ್ವು ಅಂದ್ರೆ ಮುಂದೆ ಕೂತವ್ರು ಕಾಣಂಗಿಲ್ಲ ಕಣ್ಣಿಗೆ ನಿಮಗೆ. ಅದಕ್ಕೆ ಹೊಟ್ಟೆ ಹಸದವ್ರ ಮುಂದೆ ಬಹಳ ಮೈಕ್ ಹಿಡ್ಕೊಂಡು ಮಾತಾಡಬಾರ್ದು. ಯಾಕಂದ್ರೆ ನಮ್ಮ ಪಾಡಿಗೆ ನಾವು ಮಾತಾಡಕತ್ತಿರ್ತೀವಿ, ನಿಮ್ಮ ಪಾಡಿಗೆ ನಿಮ್ಮ ಚಿಂತೆ ಬೇರೆ ಕಡೆನೇ ಇರ್ತೈತಿ. ಹಂಗಾಗಿ ಇಲ್ಲೇನೋ ಬಹಳಷ್ಟು ಮಾತಾಡ್ತಕ್ಕಂಥದ್ದು ಏನಿಲ್ಲ. ಎಲ್ಲ ಹಿರಿಯರು ಮಾತಾಡಿ ಮುಗಿಸಿದ್ದಾರೆ. ಇದೊಂದು ಬಹಳ ವಿಶೇಷವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮ. ಶಾಲಾ ವಾರ್ಷಿಕೋತ್ಸವದ ಜೊತೆಗೆ ಸ್ನೇಹ ಸಮ್ಮೇಳನ, ಒಂದು ಸಾಂಸ್ಕೃತಿಕವಾಗಿರ್ತಕ್ಕಂತಹ ಕಾರ್ಯಕ್ರಮಗಳನ್ನು ಮಾಡುವುದರ ಮುಖಾಂತರವಾಗಿ ಮಕ್ಕಳಲ್ಲಿ ಹುಮ್ಮಸ್ಸನ್ನು ಹೆಚ್ಚು ಮಾಡ್ತಕ್ಕಂತಹದ್ದು, ಅದರ ಜೊತೆಗೆ ಒಂದಿಷ್ಟು ಅವರ ಬುದ್ಧಿಶಕ್ತಿಯನ್ನು ಹೆಚ್ಚು ಮಾಡ್ತಕ್ಕಂತಹ ಉದ್ದೇಶವಾಗಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಕ್ಕಂತಹದ್ದು. ಯಾಕಂದ್ರೆ ಮಕ್ಕಳು ಕೇವಲ ಓದಿನಲ್ಲಿ ಮುಂದಿದ್ರೆ ಸಾಲಕ್ಕಾಗೋದಿಲ್ಲ. ಬರೇ ಓದು 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 ಓದಿನೊಳಗೆ ಬಹಳ ಮುಂದೆ ಆದ್ರು ಅಂದ್ರೆ ಇವು ಯಾವ ಗೊತ್ತಾಗಂಗಿಲ್ಲ. ಅವು ಫ್ರಿಜ್ನಾಗ ಇಟ್ಟಿರೋ ಆಪಲ್ ಥರ ಹಾಕಾವು, ಹೊರಗೆ ಬಂದು ಅಂದ್ರೆ ಬಾಡಿ ಹೋಗ್ತೈತದು. ಹಂಗೆ ಬರೇ ನೀವು ಮಕ್ಕಳನ್ನ 100ಕ್ಕೆ 100 ಓದ್ಸೋದು ಅಂತೇಳಿ ಫ್ರಿಜ್ನಾಗ ಇಟ್ರಿ ಅಂದ್ರೆ ಆ ಫ್ರಿಜ್ ಇಂದ ಹಣ್ಣು ಹೊರಗೆ ತೆಗೆದಾಗ ಅದು ಬಹಳ ಹೊತ್ತು ಚಂದಂಗೆ ಉಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸ್ವಲ್ಪ ಸಮಾಧಾನಲೆ ಕುಂದ್ರಿ, ಯಾರು ಕೇಳಿಸ್ತಾವ್ರಿ. ಹಂಗ ನಾವು ವಿದ್ಯಾರ್ಥಿಗಳನ್ನ ಯಾವ ರೀತಿ ಬೆಳೆಸಬೇಕು ಮತ್ತು ಅವರಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಶಕ್ತಿಯನ್ನ ತುಂಬಬೇಕು ಅಂತಕ್ಕಂತಹ ನಿಟ್ಟಿನೊಳಗೆ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ತಾವೆಲ್ಲ ವಿದ್ಯಾರ್ಥಿ ಜೀವನದಲ್ಲಿ ಮಾಡಬೇಕಾಗಿರ್ತಕ್ಕಂತಹ ಕೆಲವೊಂದಿಷ್ಟು ಕೆಲಸಗಳಿರ್ತಾವೆ. ಅದನ್ನು ಮಾಡಿದ್ರೆ ಮಾತ್ರ ವಿದ್ಯಾರ್ಥಿ ಜೀವನ ಬಹಳ ಉನ್ನತ ಶಿಖರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ವಿದ್ಯಾರ್ಥಿಗಳ ಮುಂದಿರ್ತಕ್ಕಂತಹ ಗುರಿ ಏನಪ್ಪ ಅಂದ್ರೆ, ನಾನು ಒಳ್ಳೆಯ ವಿದ್ಯಾವಂತನಾಗಬೇಕು. ಆ ಒಳ್ಳೆಯ ವಿದ್ಯಾವಂತನಾಗುವುದರ ಜೊತೆಗೆ ಒಂದಿಷ್ಟು ಚಟುವಟಿಕೆ ಒಳಗೆ ಭಾಗಿಯಾಗ್ತಕ್ಕಂಥವನಾಗಬೇಕು. ದೈಹಿಕ ಮತ್ತು ಮಾನಸಿಕವಾಗಿ ಮಕ್ಕಳು ಸದೃಢರು ಆದಾಗ ಮಾತ್ರ ಅವರು ಉನ್ನತವಾದಂತಹ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಸಾಧ್ಯ ಅದ. ಅದಕ್ಕೆ ಹಿಂದಿನ ಕಾಲದಲ್ಲಿ ಮಹರ್ಷಿಗಳು ಹೇಳ್ಕೊಂಡ್ಬಂದು ಶಕ್ತಿಮೇ ಯುಕ್ತಿಮೇ ಗರಿಯೇಶಿ ಅಂತ ಹೇಳಿ. ಕೇವಲ ಶಾರೀರಿಕವಾಗಿ ನೀನು ಸದೃಢ ಆದ್ರೆ ಅಂದ್ರೆ ಬುದ್ಧಿ ನಿನ್ನ ತಲೆಯೊಳಗೆ ಇರಲಿಲ್ಲ ಅಂದ್ರೆ ಏನಿದ್ದರೂ ಕೂಡ ಅದು ವ್ಯರ್ಥ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ದೇಹದಲ್ಲಿ ಶಕ್ತಿ ಇರಬೇಕು,
ತಲೆಯೊಳಗೆ ಒಂದಿಷ್ಟು ಬುದ್ಧಿ ಇರಬೇಕು. ಅವಾಗ ಮಾತ್ರ ನಾವು ನಮ್ಮ ಗುರಿಯನ್ನ ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಮಹಾತ್ಮರು ಹೇಳ್ಕೊಂಡು ಬರ್ತಾರೆ. ಅದಕ್ಕೆ ವಿದ್ಯಾರ್ಥಿಗಳು ತಮ್ಮ ಗುರಿಯನ್ನ ಮುಟ್ಟಬೇಕಾಗಿತ್ತಂದ್ರ ಏನು ಮಾಡಬೇಕಪ್ಪ ಅಂದ್ರೆ ಮುಂದೆ ಗುರಿ ಇಟ್ಕೋಬೇಕು, ಹಿಂದೆ ಗುರು ಇಟ್ಕೋಬೇಕು. ಅವಾಗ ನಮ್ಮ ಗುರಿ ಸಾಧಲಿಕ್ಕೆ ಸಾಧ್ಯ ಆಗ್ತದ. ಅದಕ್ಕೆ ಇವತ್ತಿನ ಕಾಲದಾಗ ಏನಾಗೈತಪ್ಪ ಅಂದ್ರೆ ಹೇಳ್ತಾರೆ, ಮುಂದೆ ಗುರಿ ಇಲ್ಲ, ಹಿಂದ ಗುರು ಇಲ್ಲ, ಸಾಗಿದೆ ರಣಹೇಡಿಗಳ ದಂಡು ಅಂತ ಹೇಳ್ತಾರೆ. ಹೌದಿಲ್ಲ? ಯಾರಿಗೂ ಗುರಿ ಇಟ್ಕೊಂಡ ಹೋಗ್ತಾ ಇಲ್ಲ, ಅದ್ರ ಜೊತೆಗೆ ಒಳ್ಳೆ ಗುರುಗಳು ಇಲ್ಲ. ಗುರುಗಳು ಸಿಕ್ತು ಅಂದ್ರೆ ನಿಮ್ಮ ಗುರಿಗೊಂದು ಅವಕಾಶ ಸಿಕ್ಕಂಗ ಆಗ್ತದ. ಅದಕ್ಕೆ ಏನು ನಮ್ಮ ಕಾಡಯ್ಯನವರು ಇಲ್ಲೊಂದು ಶಾಲೆಯನ್ನ ತೆಗೆದು ಸುಮಾರು 20 ವರ್ಷಗಳ ಪರಿಶ್ರಮ ಇದು. ಈ ಸಾಧನೆ ಒಂದೇ ಸಲಕ್ಕೆ ಮುಟ್ಟಿರ್ತಕ್ಕಂಥದ್ದಲ್ಲ. 22 ವರ್ಷದ ನಿರಂತರವಾಗಿರ್ತಕ್ಕಂತಹ ಶ್ರಮದ ಪ್ರತಿಫಲವಾಗಿ ಇಷ್ಟೊಂದು ಈ ಶಾಲೆ ಬೆಳಿಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಹಾಗಾಗಿ ಅದಕ್ಕೆ ಎಲ್ಲ ಪೋಷಕರ ಒಂದು ಸಹಕಾರ, ಅದರ ಜೊತೆಗೆ ಶಿಕ್ಷಕರ ಸಹಕಾರ ಬಹಳ ಮುಖ್ಯ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ವಿದ್ಯಾರ್ಥಿ ಜೀವನದೊಳಗೆ ನಾವು ಯಾವ ಸಮಯದೊಳಗೆ ಏನು ಮಾಡಬೇಕು ಅನ್ನೋದನ್ನು ತಿಳ್ಕೋಬೇಕಾಗ್ತದೆ. ವಿದ್ಯಾರ್ಥಿ ಜೀವನದೊಳಗೆ ವಿದ್ಯಾಭ್ಯಾಸವನ್ನ ಮಾಡಬೇಕು, ಜ್ಞಾನವನ್ನ ಸಂಪಾದನೆ ಮಾಡೋದು ಬಹಳ ಮುಖ್ಯ. ಆ ವಿದ್ಯಾರ್ಥಿ ಜೀವನ ಮುಗಿತಂದ ಮ್ಯಾಗ ನಿಮ್ಮ ಕೆಲಸ, ನಿಮ್ಮ ಮನಿ, ನಿಮ್ಮ ಮದುವೆ, ನಿಮ್ಮ ಮಕ್ಕಳು ಅನ್ಕೋತ ಹೋಗಿಬಿಡ್ತೀರಿ. ಆದ್ರೆ ವಿದ್ಯೆ ಸಿಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವಾಗ ಬೇಕಾದ್ರೂ ನೀವು ಕಬ್ಬು ಕಡೆಯವ್ರು ಆಗಬಹುದು. 20 ವರ್ಷ ಆದ್ಮೇಲೆ ಕಬ್ಬು ಕಡಿಯಕ್ಕೆ ಹೋಗ್ಬೋದು, 50 ವರ್ಷ ಆದ್ಮೇಲೆ ಕಬ್ಬು ಕಡಿಯಕ್ಕೆ ಹೋಗ್ಬೋದು. ಅದನ್ನ ಯಾರೇ ಹೇಳ್ಕೊಡಕ್ ಆಗಂಗಿಲ್ಲ. ಆದ್ರೆ 50 ವರ್ಷ ಆದ್ಮೇಲೆ ಸಾಲಿಗೆ ಬಂದ್ರೆ ನೀವು ಯಾರನ್ನೂ ಕರ್ಕೊಳಂಗಿಲ್ಲ, ನಿಮ್ಮನ್ನು ಕರ್ಕೊಳಕತ್ತ ಆಗಂಗಿಲ್ಲ. ಅದಕ್ಕೆ ಇದು ನಿಮಗ ಓದುವ ಒಂದು ಸಮಯ. ಈ ಸಮಯವನ್ನು ನಾವು ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂತಹ ಕರ್ತವ್ಯ. ಈ ಸಮಯವನ್ನ ಸರಿಯಾಗಿ ನಾವು ಸದ್ಬಳಕೆ ಮಾಡ್ಕೊಂಡು ಬಿಟ್ಟಿವಿ ಅಂದ್ರೆ ಮುಂದೆ ಒಂದು ದಿವಸ ನಮಗೆ ದುಡಿದು ತಿನ್ನೋ ಪರಿಸ್ಥಿತಿ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಕಷ್ಟ ಪಡಬೇಕು, ಮುಂದೆ ಸುಖ ಪಡಬೇಕು. ಸುಖ ಪಡಬೇಕಂದ್ರೆ ಇವತ್ತು ಕಷ್ಟ ಪಡಬೇಕಾಗ್ತದೆ. ಇವತ್ತು ಕಷ್ಟ ನಾನು ಪಡಂಗಿಲ್ಲಪ್ಪ, ಇವತ್ತು ನಾನು ಸುಖಾನ ಪಡ್ತೇನೆ ಅಂದ್ರೆ ಈ ಸುಖ ಈಗ ಕ್ಷಣಿಕವಾಗಿ ಸಿಗ್ತದೆ. ಮುಂದೆ ಹೋದಂಗ ನಿಮಗೆ ದುಃಖವೇ ಕೂಡ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈಗ ಒಂದಿಷ್ಟು ಕಷ್ಟಪಡ್ರಿ, ಮುಂದೆ ನಿಮಗೆ ಒಳ್ಳೆಯ ಜೀವನವನ್ನ ರೂಪಿಸ್ಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ಅದಕ್ಕೆ ಹೇಳ್ತಾರಲ್ಲ, ವಿದ್ಯಾರ್ಥಿಗಳಿಗೆ ಹೊಡಿಬಾರ್ದಂತ ಮಾತಾಡಕತ್ತಿದ್ರಲ್ಲ ಈಗ ನಮ್ಮ ಕಾಡಯ್ಯನವರು. ಮೊದಲು ಏನು ಹೇಳ್ತಿದ್ರು ಗೊತ್ತ ನಿಮಗೆ? ಚಡಿ ಚಮ್ಮ ಚಮ್ಮ, ವಿದ್ಯಾ ಘಮ ಘಮ ಅಂತಿದ್ರಂತ. ಹೌದಿಲ್ಲ? ಅದೆಲ್ಲ ಮಾರ್ತೋಗೈತಿ ಇವತ್ತಿನ ಪಾಲಕರಲ್ಲಿ. ನಮ್ಮ ಮಕ್ಕಳನ್ನ ಬಡ್ದಿರ್ಲತ್ತ ಕೋಟಿ ಹೋಗಿದವ್ರು ಎಷ್ಟೋ ಮಂದಿ ಇದಾರೆ. ಟೀಚರ್ಸ್ ಮ್ಯಾಗ ನಮ್ಮ ಮಕ್ಕಳನ್ನ ಬಡದು ಕಳ್ಸ್ಯಾರಂತ ಕಂಪ್ಲೇಂಟ್ ಕೊಟ್ಟವ್ರು ಎಷ್ಟೋ ಮಂದಿ ಇದಾರೆ. ಬಡಿದ ವಿದ್ಯೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಬಸವಣ್ಣವರು ಹೇಳ್ಕೊತ ಬಂದಲ್ಲ, ತ್ರೇತಾಯುಗದಲ್ಲಿ ಗುರು ಶಿಷ್ಯನಿಗೆ ಬೈದು ಬುದ್ಧಿ ಹೇಳಿದ್ರೆ ಶಿಷ್ಯ ಆಗಲೇ ಅದೇ ಮಹಾಪ್ರಸಾದ ಅಂತಿದಂತ. ಇವತ್ತ ಏನಾಗೈತಿ ಕಾಲಮಾನ ಅಂದ್ರೆ ಗುರುಗಳನ್ನ ಹುಡ್ಕೊಂಡ ಅವತ್ತಿನ ಕಾಲದಾಗ ಶಿಷ್ಯರು ಬರ್ತಿದ್ರು ವಿದ್ಯಾ ಕಲಿಯಕ. ಇವತ್ತಿನ ಕಾಲದಾಗ ಏನಾಗೈತಿಪ್ಪ ಅಂದ್ರೆ ಗುರುಗಳ ಶಿಷ್ಯನ ಹುಡ್ಕೊಂಡು ಹೋಗ್ತಕ್ಕಂತಹ ಪರಿಸ್ಥಿತಿ ನಿರ್ಮಾಣ ಆಗೈತೆ. ಯಾಕಪ್ಪ ಅಂದ್ರೆ ನಾವೆಲ್ಲ ಬಹಳ ಶ್ರೀಮಂತರಾಗ್ಬಿಟ್ಟಿವಲ್ಲ, ನಮ್ಮೊಳಗೆ ಬರಾಳ ರೊಕ್ಕ ಐತಲ್ಲ, ಒಂದು ಮದ ಬಂದ್ಬಿಟ್ಟೈತಿ ನಮ್ಮೊಳಗೆ. ಏನಿದ್ದರೆ ಏನು ನಿಜವಾದ ಬೋಧನೆ ಅಂತಕ್ಕಂಥದ್ದು ಮನುಷ್ಯನಿಗೆ ಇಲ್ಲ ಅಂದ್ರೆ ಅದೆಲ್ಲವೂ ವ್ಯರ್ಥ ಅಂತ ಹೇಳ್ತಾರೆ ಮಹಾತ್ಮರು. ಯಾಕಂದ್ರೆ ಮನುಷ್ಯನಿಗೆ ಬಂಗಾರ ಇಲ್ಲ ಅಂದ್ರೂ ನಡೀತದ, ಬೆಳ್ಳಿ ಇಲ್ಲ ಅಂದ್ರೂ ನಡೀತದ, 10-20 ಸಾವಿರ ರೂಪಾಯಿ ಅರಿಬಿ ಹಾಕೊಳ್ಳಿಲ್ಲ ಅಂದ್ರೂ ನಡೀತದ. ಆದ್ರೆ ಒಬ್ಬ ಮನುಷ್ಯನೊಳಗ ಜ್ಞಾನ ಇಲ್ಲ ಅಂದ್ರ ಯಾವತ್ತೂ ಕೂಡ ಅವನು ಜಗತ್ತಿನೊಳಗೆ ಉನ್ನತ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಜ್ಞಾನ ಬೇಕಾಗ್ತದೆ. ಅಂತಹ ಜ್ಞಾನವನ್ನ ತಾವೆಲ್ಲರೂ ಕೂಡ ಸಂಪಾದನೆ ಮಾಡಿಕೊಂಡು ಈ ಶಾಲೆಯ ಕೀರ್ತಿಯನ್ನ ಎತ್ತಿ ಹಿಡಿತಕ್ಕಂಥವ್ರು ನೀವು ಆಗ್ತೀರಿ. ಯಾಕಂದ್ರೆ ಈ ಭವ್ಯ ಭಾರತ ದೇಶವನ್ನ ಮುಂದೊಂದು ದಿವಸ ಬಹಳ ಸದೃಢ ಭಾರತವನ್ನಾಗಿ ಮಾಡ್ತಕ್ಕಂತಹ ಶಕ್ತಿ ಯಾರೆಲ್ಲ ಐತಪ್ಪ ಅಂದ್ರೆ ಇಲ್ಲಿ ಕೂತಿರಲ್ಲ ನಿಮ್ಮ ಕೈಯಾಗ ಐತೆ ಹೊರತಾಗಿ ಇನ್ನು ಯಾರ ಕೈಲೂ ಸಾಧ್ಯ ಇಲ್ಲ ಅದು. ಅದಕ್ಕೆ ಅವತ್ತಿನ ಕಾಲದಲ್ಲಿ ಸ್ವಾಮಿ ವಿವೇಕಾನಂದರು ತಮ್ಮ ಇಡೀ ಜೀವನ ಎಲ್ಲವನ್ನು ಕೂಡ ಭಾರತವನ್ನ ಬಲಿಷ್ಠ ದೇಶವನ್ನಾಗಿ ಮಾಡಬೇಕನ್ನೋ ಸಂಕಲ್ಪವನ್ನು ತೊಟ್ಟು ಭಾರತ ದೇಶದ ಉದ್ದಗಲಕ್ಕೂ ಸಂಚಾರ ಮಾಡಿ ಯುವ ಪೀಳಿಗೆಯನ್ನ ಹುರಿದುಂಬಿಸ್ತಕ್ಕಂತಹ ಕೆಲಸವನ್ನ ಮಾಡಿದ್ರು. ಅದಕ್ಕಾಗಿ ಇವತ್ತು ನಾವು ಸ್ವಾಮಿ ವಿವೇಕಾನಂದರನ್ನ ಇವತ್ತಿನವರು ಸ್ಮರಿಸ್ಕೊಳ್ತೀವಿ ಅಂದ್ರೆ ಅವ್ರು ಮಾಡಿ ಹೋಗಿರ್ತಕ್ಕಂಥ ಕಾರ್ಯದ ಮೇಲೆ ನಾವೆಲ್ಲರೂ ಕೂಡ ಸ್ಮರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಜಗತ್ತಿನ
ಜಗತ್ತಿನ ಇತಿಹಾಸ ಪುಟವನ್ನ ತೆಗೆದು ನೋಡ್ರಿ, ಯಾರು ಬಹಳ ಬಡತನದಲ್ಲಿರ್ತಕ್ಕಂತಹ ಶಾಲೆಯಲ್ಲಿ ಓದಿ ಹೋಗಿರ್ತಕ್ಕಂತಹ ವಿದ್ಯಾರ್ಥಿಗಳು IAS IPS ಹೆಚ್ಚಾಗ್ಯಾರೋ ಅಥವಾ ಕೋಟ್ಯಾಂತರ ರೂಪಾಯಿ ಡೊನೇಷನ್ ಕೊಟ್ಟು ಓದಿ ಹೋದಂಥವ್ರು IAS IPS ಆಗ್ಯಾರೋ ಒಂದಿಷ್ಟು ವಿಷಯ ನೀವು ಇತಿಹಾಸವನ್ನ ತೆಗೆದು ನೋಡಿದಾಗ ಗೊತ್ತಾಗ್ತದೆ. ಬಹಳ ಸಣ್ಣ ಮಟ್ಟದಲ್ಲಿರ್ತಕ್ಕಂತಹ ಶಾಲೆಯಲ್ಲಿ ಓದಿ ಹೊತ್ತಂತವ್ರೆ ಇವತ್ತಿನ ದೇಶದ ಉನ್ನತವಾಗಿರ್ತಕ್ಕಂತಹ ಹುದ್ದೆಯಲ್ಲಿ ಇರ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಉದಾಹರಣೆಗೆ ಡಾಕ್ಟರ್ ಅಬ್ದುಲ್ ಕಲಾಂ ಅವರೇನು ದೊಡ್ಡದಾಗಿರ್ತಕ್ಕಂತಹ ಶಾಲೆಯಲ್ಲೇನು ಓದಲಿಲ್ಲ, ಬಹಳ ಐಷಾರಾಮಿ ಬದುಕಿನಲ್ಲಿ ಏನು ಬದುಕಿದಂಥವರಲ್ಲ, ದೀಪದ ಬೆಳಕಿನಲ್ಲಿ ಓದಿ ಅವರು ಜಗತ್ತಿನಲ್ಲಿ ದೊಡ್ಡ ಹುದ್ದೆಯನ್ನು ಅಲಂಕರಿಸಿರ್ತಕ್ಕಂಥವ್ರು APJ ಅಬ್ದುಲ್ ಕಲಾಂ ಅಂತಕ್ಕಂಥದ್ದು ನಾವು ಯಾರೂ ಕೂಡ ಮರಿಬಾರ್ದು. ಅದಕ್ಕೆ ಶಾಲೆ ದೊಡ್ಡದು ಮುಖ್ಯ ಆಗೋದಿಲ್ಲ, ಶಾಲೆ ಒಳಗೆ ನಮಗೆ ಯಾವ ರೀತಿ ಬೋಧನೆಯನ್ನ ಮಾಡ್ತಾರೆ ಅನ್ನೋದಲ್ಲ ಅದು ಬಹಳ ಮುಖ್ಯ ಆಗ್ತದೆ. ಅಂತದನ್ನ ಇವತ್ತು ನಮ್ಮ ಕಾಡಯ್ಯನವರು ಈ ಶಾಲೆಯಲ್ಲಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗ್ತದೆ. ಶಾಲೆ ಕಟ್ಟಡ ಕ್ಷೀಣವಾಗಿರ್ಬೋದು, ಆದರೆ ಅವರ ಮನಸ್ಸಿನೊಳಗಿರ್ತಕ್ಕಂತಹ ವಿಷಯ ಬಹಳಷ್ಟು ಉನ್ನತ ಶಿಖರವಾಗಿ ಹೋಯ್ತಕ್ಕಂತಹ ಕೆಲಸವನ್ನ ಇವತ್ತಿಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಎಲ್ಲ ಏನು ಶಿಕ್ಷಕರು ತಮ್ಮ ಕಲ್ತಿರ್ತಕ್ಕಂತಹ ಎಲ್ಲ ವಿದ್ಯೆಯನ್ನ ಅವರು ಮಕ್ಕಳಿಗೆ ದಾರಿ ಎರೆಯತಕ್ಕಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಶಾಲೆ ಇದು ನಮ್ಮ ಮುತ್ತೂರು ಆರ್ಷಿ ಕಾಣಿಸ್ತದೆ, ಇದು ಮುತ್ತೂರು ಆರ್ಷಿ ಇದೆ. ಆದ್ರೆ ಅವರು ಕೂಡ ಒಂದು ಹೊಸದಾಗಿ ಜಾಗವನ್ನು ತಗೊಂಡು ಒಂದು ಶಾಲೆಯನ್ನ ಹೊಸ ನಿರ್ಮಾಣವನ್ನು ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ತೊಟ್ಟಿದ್ದಾರೆ. ಆ ಸಂಕಲ್ಪ ಆದಷ್ಟು ಬೇಗ ನೆರವೇರಲಿ ಅಂತಕ್ಕಂತಹ ಆಶೀರ್ವಾದವು ಕೂಡ ನಾವು ಮಾಡ್ತೀವಿ. ಹಾಗಾದ್ರೆ ಅವರು ನಮಗೇನು ಬಹಳ ದೂರಿನವರಲ್ಲ, ದೂರದ ಸಂಬಂಧಿಗಳು ಆಗಬೇಕಾಗ್ತದೆ ನಮಗೆ. ಹಾಗಾಗಿ ಅವರು ನಿನ್ನೆ ಫೋನ್ ಮಾಡಿರೋದಾರ ನೀವು ಬರಬೇಕ್ರಿ ಅಂತೇಳಿ ಆತು ಬರ್ತೀವಿ ಅಂದ್ವಿ. ಎಷ್ಟೊತ್ತಿ ಕಾರ್ಯಕ್ರಮ 11ಕ್ಕೆ ಅಂದ್ರು, 12 ಆದರೂ ಬರಲೇ ಇಲ್ಲ. ನಾನು ಅನ್ಕೊಂಡು ಕಾರ್ಯಕ್ರಮ ಮುಗಿದಿರ್ಬೇಕಂತೇಳಿ ಇಲ್ಲ, ಮತ್ತೆ 12ವರೆಗೆ ಫೋನ್ ಮಾಡಿದ್ರು, ಅದರ ಇನ್ನು ಕಾರ್ಯಕ್ರಮ ಚಾಲು ಆಗೋದೈತ್ರಿ ಬರಬೇಕು ಅಂತೇಳಿ. ಆ ತರಪ ಬರ್ತೀವಿ ಅಂದ್ವಿ. ಈಗ ಆ್ಯಡ್ ಆಗೈತಿ, ನಾವು ಇನ್ನೂ ಪ್ರಸಾದ ಮಾಡಿಲ್ಲ, ನಿಮ್ಮನ್ನು ಭಾಳಷ್ಟು ಏನಾದ್ರು ಕಾಯಿಸೋದಿಲ್ಲ. ನೀವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ. ಮಕ್ಕಳಿಗೆ ಶಿಕ್ಷಣವನ್ನ ಎಷ್ಟು ಕೊಡಲಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರೋ ಅದ್ರ ಜೊತೆಗೆ ಒಂದಿಷ್ಟು ಒಳ್ಳೆ ಸಂಸ್ಕಾರವನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಯಾಕಂದ್ರೆ ಮನೆಯೊಳಗೆ ನಾವು ಯಾವ ರೀತಿ ಇರ್ತೀವೋ ಮಕ್ಕಳು ಅದೇ ರೀತಿ ಅದನ್ನು ನೋಡಿ ಕಲಿತಕ್ಕಂಥವ್ರು ಆಗ್ತಾರೆ. ಮತ್ತು ತಂದೆ ತಾಯಿಗಳು ಒಳ್ಳೆ ಸಂಸ್ಕಾರವಂತರ ಆಗಲಿಲ್ಲ ಅಂದ್ರೆ ಮಕ್ಕಳು ಕೂಡ ಒಳ್ಳೆ ಸಂಸ್ಕಾರವಂತರ ಆಗಲಿಕ್ಕೆ ಸಾಧ್ಯ ಇಲ್ಲ. ಶಿಕ್ಷಣ ಎಲ್ಲ ಇದೆ, ಬದುಕಬಹುದು, ಆದ್ರೆ ಸಂಸ್ಕಾರ ಇಲ್ಲದೆ ಈ ಜಗತ್ತಿನೊಳಗೆ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಸ್ವದೇಶೇ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳಿ ಸಂಸ್ಕೃತದ ಶ್ಲೋಕದಾಗ ಹೇಳ್ಕೊಂಡು ಬರ್ತಾರೆ. ರಾಜ ಎಲ್ಲಿ ಶೋಭೆಯನ್ನ ಪಡ್ಕೊಳ್ತಾನಪ್ಪ ಅಂದ್ರೆ ತನ್ನ ರಾಜ್ಯದಲ್ಲಿ ಮಾತ್ರ ಅವನಿಗೆ ಗೌರವ ಸ್ಥಾನಮಾನ ಸಿಗಲಿಕ್ಕೆ ಸಾಧ್ಯ. ಆದ್ರೆ ಒಳ್ಳೆ ಸಂಸ್ಕಾರ ಒಳ್ಳೆ ವಿದ್ಯೆಯನ್ನ ಯಾವ ವ್ಯಕ್ತಿ ಕಲಿತಿರ್ತಾನೋ ಅವ ಜಗತ್ತಿನ ಎಲ್ಲ ಜನರ ಜೊತೆಲೂ ಕೂಡ ಪೂಜೆಗೆ ಒಳಗಾಗ್ತಾನ, ಗೌರವಕ್ಕೆ ಪಾತ್ರನಾಗ್ತಾನ. ಹಾಗಾಗಿ ಮನುಷ್ಯನಿಗೆ ವಿದ್ಯೆಯ ಜೊತೆಗೆ ಒಂದಿಷ್ಟು ಸಂಸ್ಕಾರ ಅಂತಕ್ಕಂಥದ್ದು ದೊರೆಯಿತು ಅಂದ್ರೆ ಅವು ಯಾರಿಗೂ ಕೂಡ ತಲೆ ಬಾಗುವಂತಕ್ಕಂತಹ ಅವಶ್ಯಕತೆ ಇರೋದಿಲ್ಲ, ಹೆದರುವಂತಹ ಅವಶ್ಯಕತೆಯನ್ನು ಇರೋದಿಲ್ಲ. ಅವ ಜಗತ್ತಿನಲ್ಲಿ ಎಲ್ಲರಿಂದ ಕೂಡ ಅವನು ಗೌರವಕ್ಕೆ ಪಾತ್ರ ಆಗ್ತಕ್ಕಂಥವನಾಗ್ತಾನ. ಅಂತಹ ಕೆಲಸವನ್ನ ತಾಯಂದ್ರು ಮಕ್ಕಳಿಗೆ ಮಾಡೋದು ಬಹಳ ಮುಖ್ಯ. ಇವತ್ತೆಲ್ಲ ನೀವೇನ್ ಮಾಡ್ತೀರಿ, ಮಕ್ಕಳು ಅಳಕತ್ತು ಅಂದ್ರೆ ಊಟ ಮಾಡಿಸುವಾಗ ಅದಕ್ಕೆ ಫೋನ್ ಕೊಟ್ಟು ಬಿಡ್ತೀರಿ. ಅದೊಂದು ದೊಡ್ಡ ಸಮಸ್ಯೆ ಇವತ್ತು. ಯಾಕಪ್ಪ ಅಂದ್ರೆ ಅವು ಅಳತಾವು ಅಥವಾ ರಂಸೋಷ್ಟು ಶಕ್ತಿ ನಿಮ್ಮೊಳಗೂ ಇಲ್ಲ, ನೀವು ರಂಭಿಸಿದ್ರೆ ಅವು ಗಪ್ ಆಗೋದು ಇಲ್ಲ. ಯಾಕೆ ನಿಮಗೆ ಹಾಡು ಹಾಡಕ್ಕಂತೂ ಬರಂಗಿಲ್ಲ, ಚೆನ್ನಾಗಿ ಊಟ ಮಾಡ್ಸಕ್ಕಂತೂ ಬರಂಗಿಲ್ಲ. ನೀವು ನೋಡ್ಬೇಕಲ್ಲ ಧಾರಾವಾಹಿಗಳು ಕುತ್ಕೊಂಡು, ಅದನ್ನ ಏನು ಮಾಡ್ತೀರಿ, ಮೊಬೈಲ್ ಕೊಟ್ಟು ಹೊರಗೆ ಕಳಿಸ್ಬಿಡ್ತೀವಿ. ಏನು ಮಾಡ್ತೀರಿ ಮಾಡ್ರಿ, ನೀವು ನಾ ಧಾರಾವಾಹಿ ನೋಡ್ಬೇಕು ಮೊದಲು ಹತ್ತೀವಿ. ನೀವು ಒಂದಿಷ್ಟು ದಾರಿ ತಪ್ಪಿದಿರಿ, ನಿಮ್ಮ ಜೊತೆಗೆ ನಿಮ್ಮ ಮಕ್ಕಳನ್ನು ಕೂಡ ನೀವು ದಾರಿ ತಪ್ಪಿಸೋಂಗೆ ಮಾಡ್ತಾ ಇದ್ದೀರಿ. ಅದು ಆಗಬಾರದು. ಹಾಗಾಗಿ ತಾವೆಲ್ಲರೂ ಕೂಡ ಏನಿಲ್ಲ, ತಾಯಿಯಂದ್ರು ಬಹಳಷ್ಟು ಜನ ಬಂದಿರಿ, ಎಲ್ಲ ಬಸ್ ಫ್ರೀ ಅದಾವಳು ಇವತ್ತೇನಂತ ಹೇಳಿ, ಹೌದಿಲ್ಲ? ಅವ್ ಗಂಡು ಮಕ್ಕಳು 4 ಮಂದಿ ಹಿಂದೆ ಕೂತಾವು, ಏನಾರು ಮಾಡ್ಕೋರಿ ಇವ್ರು ಅಂತೇಳಿ. ಹೆಣ್ಮಕ್ಳದ ನಿಮ್ದು ಐತಿಗೆಲ್ಲ ನಿಮ್ಮ ಕೈಯಾಗ ಕೊಟ್ಟು ಅಕ್ಕಿ ಸುಮ್ಮನೆ ಕೂತ್ಬಿಟ್ಟವು ಗಂಡ್ಯಾಗಳು. ಅದ್ರದ್ದು ಏನೋ ನಡ್ಸಕ್ಕೆ ಬಿಡಂಗೆ ಇಲ್ಲ. ನೀವು ನೋಡ್ಲ ಸಂಖ್ಯೆ ಎಷ್ಟೈತಿ, ಎಲ್ಲ ನಿಮ್ಮದೈತಿ. ಅದು ತಾಯಿಯ ಮೊದಲನೇ ಗುರು ಆಗ್ತಾರೆ. ತಾಯಿ ಮನೆ ಮೊದಲ ಪಾಠಶಾಲೆ ಆಗ್ತದೆ. ಆ ಪಾಠಶಾಲೆಯಲ್ಲಿ ಕಲಿತು ಬಂದಂತಹ ತನ್ನ ಮಗ ಆ ಶಾಲೆಯನ್ನು ಸೇರಿದಾಗ ಆ ಶಾಲೆಯೊಳಗೆ ಒಳ್ಳೆಯ ಗೌರವವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ತಂದೆ ತಾಯಿಗಳ ಕರ್ತವ್ಯ
ಮಕ್ಕಳಿಗಾಗಿ ಆಸ್ತಿ ಮಾಡೋದಲ್ಲ, ಮಕ್ಕಳನ್ನೇ ಒಂದು ಆಸ್ತಿಯನ್ನಾಗಿ ಮಾಡ್ತಕ್ಕಂತಹ ಕರ್ತವ್ಯವನ್ನ ಯಾರೂ ಕೂಡ ಮರಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಆಸ್ತಿ ಒಂದಲ್ಲ ಒಂದು ದಿವಸ ಕರಿ ಹೋಗ್ತದೆ, ಆದ್ರೆ ಮಕ್ಕಳಲ್ಲಿ ಕೊಟ್ಟಿರ್ತಕ್ಕಂತಹ ಜ್ಞಾನ ಅದು ಯಾವತ್ತೂ ಕೂಡ ಕರಿ ಹೋಗ್ತಕ್ಕಂಥದ್ದಲ್ಲ. ಅವರ ಬದುಕನ್ನ ಉದ್ಧಾರ ಮಾಡ್ತಕ್ಕಂತಹ ಕಾರ್ಯವನ್ನ ಆ ಜ್ಞಾನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಂತ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕೈ ಜೋಡಿಸಿ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ರಿ. ಮಕ್ಕಳ ಸಮಾಜದೊಳಗಾಗಿರ್ಬೋದು, ಏನೋ ನಮ್ಮ ಗ್ರಾಮದಲ್ಲಾಗಿರ್ಬೋದು, ಇಂಥವ್ರ ಮಕ್ಕಳಪ್ಪ ಇವರು ಒಳ್ಳೆ ರೀತಿಯಲ್ಲಿ ಬೆಳೆದಾರ ಅಂತಕ್ಕಂತಹ ಮಾತುಗಳೇ ಬರಬೇಕು ವಿನಃ ಇಂಥವ್ರ ಮಕ್ಕಳಪ್ಪ ಹಾಳಾಗಿ ಹೋದ್ರಲ್ಲ ಅಂತಕ್ಕಂತಹ ಮಾತುಗಳನ್ನ ಯಾರೂ ಕೂಡ ತಂದುಕೊಳ್ಳೋಕ್ಕೆ ಆಹ್ವಾನವನ್ನು ಕೊಡಬಾರ್ದಾಗ್ತದೆ. ಅದು ಆಗಬಾರ್ದಂದ್ರೆ ನಾವು ಮಕ್ಕಳಿಗೆ ಒಂದಿಷ್ಟು ಸಂಸ್ಕಾರ, ಅದರ ಜೊತೆಗೆ ಜ್ಞಾನ ಇವೆರಡೂ ಕೊಟ್ಟರೆ ಮಾತ್ರ ಮಕ್ಕಳು ಜಗತ್ತಿನೊಳಗೆ ಒಳ್ಳೆಯ ಕೀರ್ತಿಯನ್ನ ಪಡಿಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಸಮಯ ಬಹಳ ಆಗಿದೆ, ನೀವು ಕೂಡ ಕಾಯಕತ್ತೀರಿ. ಹಾಗಾಗಿ ಈ ಕಾರ್ಯಕ್ರಮ ಪಾಲಕರು ಯಾರು ಗದ್ಲ ಮಾಡ್ಬೇಡ್ರಿ. ಏನೋ ಒಂದ್ ಮಾತು ಹೇಳಿದ್ರು ಕೇಳ್ಸಕ್ ಆಗೋಲ್ತು. ಎಷ್ಟು ಗದ್ಲ ಮಾಡ್ತೀರಿ? ಹುಡುಗರು ನೀವ ಸುಮ್ ಕುಂದ್ರಸೋ, ನೀವ ಮಾತಾಡ್ಬೇಡಿ ದಯವಿಟ್ಟು. ಮುಗಿದೋಗಿದ್ ಬಿಟ್ಟ ಅವ್ರ ಕೆಲಸ ಮುಗಿದೈತಿ. ಹಾಗಾಗಿ ತಾವೆಲ್ಲರೂ ಕೂಡ ಬಂದಿರಿ.